ಸೀರಿಯಲ್ ಸಹ ನಟಿಗೆ ಸ್ಯಾಂಡಲ್ವುಡ್ನಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಸಹ ನಿರ್ದೇಶಕನೊಬ್ಬ ವಂಚನೆ ಮಾಡಿರುವಂಥ ಪ್ರಕರಣ ಬೆಳಕು ಬಂದಿದೆ. ಪ್ರಭು ಎನ್ನುವಾತ ಸ್ಯಾಂಡಲ್ವುಡ್ನಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಕೊಡಿಸೋದಾಗಿ ಆಕೆಯನ್ನು ನಂಬಿಸಿ ಸಹ ನಟಿಯ ಬಳಿ ಹಣ ಒಡವೆಯನ್ನು ಪಡ್ಕೊಂಡು ನಂತರ ವಂಚನೆ ಮಾಡಿದ್ದಾನೆ. ಕಿರುತೆರೆಯ ಜೋಕಾಲಿ, ತಂಗಾಳಿ ಸೇರಿದಾಗೆ ಹಲವು ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡಿದ್ದಂತಹ ನಟಿಗೆ ದೊಡ್ಡ ನಟಿಯನ್ನಾಗಿ ಮಾಡ್ತೀನಿ ಅಂತ ನಂಬಿಸಿದ್ದ. ಅಲ್ಲದೆ ಈತನ ಮಾತಿಗೆ ಮರುಳಾಗಿದ್ದ ಮಹಿಳೆ 50,000 ಕ್ಯಾಶ್ ಮತ್ತು ತನ್ನ ಬಳಿ ಇದ್ದಂಥ ಚಿನ್ನಾಭರಣಗಳನ್ನು ಕೊಟ್ಟಿರ್ತಾಳೆ. ಆದರೆ ಕ್ಯಾಶ್ ಸಿಕ್ಕ ತಕ್ಷಣ ಪ್ರಭು ಆಕೆಯನ್ನು ಸತಾಯಿಸಿದ್ದು, ಪ್ರಭು ವಿರುದ್ಧ ಕೊತ್ತನೂರು ಠಾಣೆಯಲ್ಲಿ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಲ್ಲದೆ ತನಗಾದ ಅನ್ಯಾಯ, ವಂಚನೆಗೆ ನ್ಯಾಯ ಕೊಡಬೇಕು ಅಂತ ಕೇಳಿಕೊಂಡಿದ್ದಾಳೆ. ಈಗ ಮತ್ತೆ ಹೋಗಬೇಕು ಅನ್ನೋದಾಗ ಈ ವ್ಯಕ್ತಿ ಪರಿಚಯ ಆದ, ಅವನೇ ಪರಿಚಯ ಮಾಡಿಕೊಂಡ. ಬಟ್ ಏನು ಹೇಳ್ದ, ನಿಮ್ಗೆ ಒಳ್ಳೆ ಕ್ಯಾರೆಕ್ಟ್ರ್ ಕೊಡಿಸ್ತೀನಿ, ವೈಶಾಲಿ ಅನ್ನೋ ಕ್ಯಾರೆಕ್ಟ್ರ್ ಕೊಡಿಸ್ತೀನಿ, ನಿಮಗೆ ಮುದ್ದ ಕ್ಯಾರೆಕ್ಟ್ರು, ಒಂದು ಜನ ಕುತ್ತಿ ನೋಡೋ ಅಂಥದ್ದು ಕ್ಯಾರೆಕ್ಟ್ರು, ತುಂಬ ಒಳ್ಳೆ ಕ್ಯಾರೆಕ್ಟ್ರ್, ಅದು ಮಾಡಿ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ, ಒನ್ ಡೇಗೆ 5,000 ಇದೆ ಪೇಮೆಂಟು ಮಾಡಿ ಅಂತ ಹೇಳಿ ಇದು ಮಾಡ್ದ. ಸರಿ ಅಂತ ಹೇಳಿ ನಾವು ಒಪ್ಕೊಂಡು ಕಾಸ್ಟ್ಯೂಮ್ಗೆ 30,000 ಬೇಕು ಅಂದ. 30,000 ತಾನೇ ಅಂತೇಳಿ ಪೇ ಮಾಡಿದ್ವಿ. ಈಗ ಮತ್ತೆ ಹೋಗಬೇಕು ಅನ್ನೋದಾಗ ಈ ವ್ಯಕ್ತಿ ಪರಿಚಯ. ಈ ವಂಚನೆ ಪ್ರಕರಣದ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಮತ್ತಷ್ಟು ಮಾಹಿತಿಯನ್ನು ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಸಂಜಯ್, ಈ ರೀತಿಯಾದಂಥ ಪ್ರಕರಣಗಳನ್ನು ಅನೇಕ ನೋಡಿದ್ದೀವಿ. ಯಾಕೆಂದರೆ ಹೊಸದಾಗಿ ಬರುವಂಥ ನಟರಿಗಾಗಲಿ ಈ ರೀತಿ ವಂಚನೆ ನಡೆದಿರುವಂಥದ್ದು. ಆದರೆ ಧಾರಾವಾಹಿಯಲ್ಲಿ ಸಹ ನಟಿಯಾಗಿದ್ದುಕೊಂಡು ಕೂಡ, ಜೊತೆಗೆ ಸಹ ನಿರ್ದೇಶಕನಾಗಿದ್ದುಕೊಂಡು ಕೂಡ ಈ ಒಂದು ವಂಚನೆ ನಡೆದಿದೆ. ಯಾವಾಗ ಇದು ಹೇಗೆ ಬೆಳಕಿಗೆ ಬಂದಿದೆ? ಸೊ ಯಾವ ರೀತಿ ತನಿಖೆ ನಡೀತಾ ಇದೆ ಹೇಗೆ ಅಂತ? ಅದು ಗುರುಪ್ರಸಾದ್, ಏನಂತ ಅಂದರೆ ಸೀರಿಯಲ್ ಇರ್ಬೋದು, ಫಿಲಿಮ್ ಇರ್ಬೋದು, ಇದರಲ್ಲಿ ಸಹ ನಟಿಯರು ಅಥವಾ ಸೈಡ್ ಆ್ಯಕ್ಟಿಂಗ್ ಆಗಿ ಸಾಕಷ್ಟು ಜನ ಯುವತಿಯರು ಏನು ನಟನೆಯನ್ನು ಮಾಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಅಲ್ಲೇ ಕೆಲಸವನ್ನು ಮಾಡ್ತಕ್ಕಂತಹ ಒಂದಷ್ಟು ಜನ ಅಂತಂದರೆ ಈಗೇನು ಮೋಸ ಮಾಡಿರ್ತಕ್ಕಂಥ ಪ್ರಭು ಅಂತಕ್ಕಂಥದ್ದು ನಿಜಕ್ಕೂ ಸಹ ಅವನು ಸಹ ನಟಿಗೆ ಯಾವ ರೀತಿ ಒಂದು ಬೆಳೆ ಬೀಳಿಸ್ಕೊತಾನೆ ಅಂತಕ್ಕಂಥದ್ದು. ಯಾಕಂದ್ರೆ ಈಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದೆಯಾ, ಮುಂದೆ ನಾನು ಫಿಲಿಮ್ನಲ್ಲಿ ನಿನಗೆ ಅವಕಾಶವನ್ನು ಕೊಡಿಸ್ತೀನಿ, ದೊಡ್ಡ ಸೀರಿಯಲಲ್ಲೂ ಸಹ ದೊಡ್ಡ ಪಾತ್ರ ಕೊಡಿಸ್ತೀನಿ, ಹಾಗೆ ಫಿಲಿಮ್ನಲ್ಲೂ ಸಹ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಆಕೆಯಿಂದ ಒಂದಷ್ಟು ದುಡ್ಡು ಮತ್ತು ಒಡವೆಯನ್ನು ಪಡೆದುಕೊತಾನೆ. ಕೈಗೆ ದುಡ್ಡು ಸಿಗ್ತಾ ಇದ್ದಂತೆ ಮತ್ತು ಒಡವೆ ಸಿಗ್ತಾ ಇದ್ದಂತೆ ಏನು ಪ್ರಭು ಎಸ್ಕೇಪ್ ಆಗಿರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆಗ್ತಕ್ಕಂಥದ್ದು. ಆದರೆ ಏನಂತಂದರೆ ಇಂಥ ಒಂದು ಏನು ಈ ರೀತಿ ಚೀಟಿಂಗ್ ಅಂತ ಆಗುತ್ತೆ, ಇಂಥ ಒಂದು ಪ್ರಕರಣಗಳಿಗೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗುತ್ತೆ. ಆದರೆ ಮೋಸ ನಿಲ್ಲಬೇಕಂತಂದರೆ ನಿಜಕ್ಕೂ ಸಹ ಸೀರಿಯಲಲ್ಲಿ ಇರ್ಬೋದು, ಫಿಲಿಮ್ಗಳಲ್ಲಿ ಇರ್ಬೋದು, ಆ ಒಂದು ಏನಂತ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ಅಥವಾ ಸೀರಿಯಲ್ನವ್ರು ಇರ್ಬೋದು, ಇವರು ಸಹ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂತಂದರೆ ಇಂಥವ್ರನ್ನ ಏನು ಪ್ರಭು ಅಂತವ್ರನ್ನ ಆ ಇಂಡಸ್ಟ್ರಿಗಳಲ್ಲೇ ಇಟ್ಕೋಬಾರ್ದು. ಆವಾಗ ಇಂಥ ಯುವತಿಯರು ಮೋಸವಾಗೋದು ತಪ್ಪುತ್ತೆ. ಸದ್ಯ ಈಗ ಏನು ಮೋಸವಾಗಿರ್ತಕ್ಕಂಥ ಯುವತಿ ದುಡ್ಡನ್ನು ಮತ್ತು ಒಡವೆಯನ್ನು ಕಳ್ಕೊಂಡಿರ್ತಕ್ಕಂಥ ಕೊತ್ತನೂರು ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ದಾಖಲು ಮಾಡಿ ನನಗೆ ಯಾವುದೇ ರೀತಿಯ ಒಂದು ನ್ಯಾಯ ಕೊಡಿಸಿ ಅಂತಕ್ಕಂಥ ಪೊಲೀಸರ ಮುಂದೆ ಹೋಗಿರ್ತಕ್ಕಂಥದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿ.